ನಮ್ಮ ಹೈಕಮಾಂಡ್ ನನಗೆ ಸಭಾಪತಿ ಸ್ಥಾನವನ್ನು ನೀಡಿದೆ. ಈ ಹುದ್ದೆ ನೀಡಿರೋದು ನನಗೆ ಖುಷಿಯನ್ನು ತಂದಿದೆ. ಸಭಾಪತಿಯಾಗಿ ಆಯ್ಕೆಯಾಗಿದ್ದೇನೆ. ನಮ್ಮ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ. ಈ ನಿರ್ಧಾರ ನನಗೆ ಖುಷಿ ತಂದಿದೆ. ಪಕ್ಷದ ತೀರ್ಮಾನವನ್ನು ಎಲ್ಲರೂ ಗೌರವಿಸಬೇಕು. ನಿಯೋಜಿತ ಸಭಾಪತಿ ಸಲೀಂ ಅಹಮದ್ ಕೊಟ್ಟಿರುವಂಥ ಹೇಳಿಕೆ. ಪಕ್ಷದ ತೀರ್ಮಾನವನ್ನು ಎಲ್ಲರೂ ಗೌರವಿಸಬೇಕು ಅಂತೇಳಿ ಸಲೀಂ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವಾಕಾಂಕ್ಷಿಗಳು ಬಹಳಷ್ಟು ಮಂದಿ ಇದ್ರು. ಯಾರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅವರು ಈಗ ರೆಬಲ್ ಆಗಿದ್ದಾರೆ. ಅದರಲ್ಲೂ ಕೂಡ ಸಲೀಂ ಅಹಮದ್ ಅವರು ಬಹಳಷ್ಟೊಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅವ್ರಿಗೆ ಸಭಾಪತಿ ಸ್ಥಾನವನ್ನ ಕೊಟ್ಟು ಸಮಾಧಾನ ಮಾಡತಕ್ಕಂತ ಪ್ರಯತ್ನ ಹೈಕಮಾಂಡ್ ಮಾಡಿದೆ. ಈ ಒಂದು ಸಭಾಪತಿ ಸ್ಥಾನಕ್ಕೆ ಇವರು ತೃಪ್ತರಾಗಿದ್ದಾರಾ ಇಲ್ವಾ ಅಂತ ಖುದ್ದು ನಾನು ಸಲೀಂ ಅಹಮದ್ ಅವ್ರನ್ನ ಮಾತಾಡ್ತೀನಿ. ಸರ್, ಪ್ರಮುಖವಾಗಿ ನೀವು ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ರಿ. ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲೂ ಕೂಡ ಕೆಲವರು ಪಕ್ಷ ವಿರೋಧ ಮಾಡಿದ್ರು ಕೂಡ ತಾವೆಲ್ಲ ಅಖಾಡಕ್ಕಿಳಿದು ಅಲ್ಲಿ ಅಭ್ಯರ್ಥಿ ಗೆಲ್ಸಿದ್ರಿ. ಬಹಳಷ್ಟೊಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರಿ, ಬಾರಿ ಸಿಕ್ಕೇ ಸಿಗುತ್ತೆ ಅಂತ. ಯಾಕೆ ಸರ್ ತಮಗೆ ಸಚಿವ ಸ್ಥಾನ ತಪ್ಪೋಗಿದ್ದು? ಬಹಳ ಸಂತೋಷದಿಂದ ಇವತ್ತು ನಾನು ಹೇಳ್ತೇನೆ, ವರಿಷ್ಠರಿಗೆ ಧನ್ಯವಾದ ಕೂಡ ಅರ್ಪಣೆ ಮಾಡ್ತೇನೆ. ಕಾಂಗ್ರೆಸ್ ಅಧ್ಯಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ನಾಯಕರ ರಾಹುಲ್ ಗಾಂಧಿ ಅವರಿಗೆ, ಎಐಸಿಸಿ ಕೆ.ಸಿ. ವೇಣುಗೋಪಾಲ್ ಸೂರ್ಜೇವಾಲಾ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಹರಿಪ್ರಸಾದ್ ಅವರಿಗೆ ನಾನು ಧನ್ಯವಾದ ಅರ್ಪಣೆ ಮಾಡ್ತೇನೆ. ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರದ್ದು. ಬಹುಶಃ ಅವ್ರಿಗೆ ನಾನು ವಿಧಾನ ಪರಿಷತ್ನ ಸಭಾಪತಿಗಳಾಗಬೇಕಂತ ತೀರ್ಮಾನ ತಗೊಂಡ್ರು. ಅವರ ತೀರ್ಮಾನ ಅಂತಿಮ. ಸರ್, ಪಕ್ಷ ವಿರೋಧ ಚಟುವಟಿಕೆ ಮಾಡಿದವರಿಗೆ ಸಚಿವ ಸ್ಥಾನ ಕೊಟ್ಟರು, ಪಕ್ಷ ನಿಷ್ಠರಿಗೆ ಇಲ್ಲಿ ಕೊಡ್ಲಿಲ್ಲ. ರಾಜಕಾರಣದ ಯಾವುದೇ ವಿಚಾರ ನಾನು ಈಗ ಹೇಳುವಂತಹ ಸ್ಥಿತಿ ಇಲ್ಲ. ಯಾಕಂದ್ರೆ ಸಭಾಪತಿ ಸ್ಥಾನ ಜವಾಬ್ದಾರಿ ಸ್ಥಾನ, ಅದು ಯಾವುದಕ್ಕೂ ನನ್ನ ಹತ್ರ ಉತ್ತರನೂ ಇಲ್ಲ, ನಾನು ಹೇಳೋದು ಬಯಸೋದಿಲ್ಲ. ಯಾಕಂದ್ರೆ ಈಗ ನನಗೆ ಅಭ್ಯರ್ಥಿಯಾಗಿ ನೇಮಕ ಅಂದ್ರೆ ಕ್ಯಾಂಡಿಡೇಟ್ ಆಗಿ ಮಾಡಿಬಿಟ್ಟಿದ್ದಾರೆ. ಅದರಿಂದ ನಾನು ನಿಷ್ಪಕ್ಷಪಾತವಾಗಿ ಸದನ ನಡೆಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಸರ್, ಆಮೇಲೆ ಇನ್ನೊಂದು, ಈಗ ಎಐಸಿಸಿ ನಾಯಕರೇ ಸಭಾಪತಿಯನ್ನ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಅದು ಸದನದಲ್ಲಿ ಆ ಸಭಾಪತಿಗಳ ಆಯ್ಕೆ ಆಗ್ಬೇಕಾಗಿತ್ತು ಅಂತ ವಿಪಕ್ಷಗಳು ಟೀಕೆ ಮಾಡ್ತಿದ್ದಾರೆ. ನೋಡಿ, ಎಐಸಿಸಿ ಅವರು ನಮ್ಮ ಇಂಟರ್ನಲ್ ಲೆಟರ್ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ. ಕ್ಯಾಬಿನೆಟ್ ಅಲ್ಲಿ ಯಾರು ಇರಬೇಕು, ನಂತರ ಸಭಾಪತಿಗೆ ಯಾವ ಅಭ್ಯರ್ಥಿ, ನಮ್ಮ ಪಕ್ಷದ ಅಭ್ಯರ್ಥಿ ಯಾರು, ವಿಧಾನಸಭೆಗೆ ಅಭ್ಯರ್ಥಿ ಯಾರು ಅಂತ ಹೇಳ್ಬಿಟ್ಟು ಒಂದು ಪತ್ರ ಆಂತರಿಕವಾಗಿ ಮುಖ್ಯಮಂತ್ರಿಗಳಿಗೆ ಬರೀತಾರೆ. ಪಬ್ಲಿಕೇಶನ್ ಅಲ್ಲ, ಅದು ಮುಖ್ಯಮಂತ್ರಿಗಳಿಗೆ ಇಂಟರ್ನಲ್ ಲೆಟರ್ ಕಳಿಸಿರ್ತಾರೆ. ಅಷ್ಟೇ ಹೊರತು ಅದ್ರ ಮೇಲೆ ಚರ್ಚೆ ಮಾಡೋದು ನನಗೇನು ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದು ನಮ್ಮ ಪಕ್ಷದ ಆಂತರಿಕ ವಿಚಾರವನ್ನು ಇಂಥವ್ರು ಅಧ್ಯಕ್ಷರಾಗಬೇಕು, ಇಂಥ ಸಭಾಪತಿ ಆಗ್ಬೇಕಂತ ಪತ್ರ ಬರ್ದಿದ್ದಾರೆ. ಅಷ್ಟೇ ಹೊರತು ಅದ್ ನೇಮಕ ಏನ್ ಮಾಡಿಲ್ಲ. ಯಾಕಂದ್ರೆ ಅದು ಪ್ರಕ್ರಿಯೆ ಸದನ ನಡಿಬೇಕು. ಅದರಿಂದ ಅದು ಪೊಲಿಟಿಕಲಿ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಸಭಾಪತಿ ಸ್ಥಾನಕ್ಕೆ ತಾವು ಖುಷಿಯಾಗಿದ್ದಾರೆ ಸರ್? ಆರ್ ಹ್ಯಾಪಿ ಸರ್? ಬಹಳ ಸಂತೋಷವಾಗಿದ್ದೀವಿ. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.